ನಾಳೆಗೆ ಮುಗಿಯಲಿದೆ ಸಿದ್ದರಾಮಯ್ಯ ರಾಜ್ಯಭಾರ. ಸಿಎಂ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ನಾಳೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಗವರ್ನರ್ ಭೇಟಿಯಾಗಿ ರಿಸೈನ್ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನಕ್ಕೆ ನಾಳೆ ರಿಸೈನ್ ಮಾಡಲಿದ್ದಾರೆ. ಬೆಳಗ್ಗೆ 10:00 ಗವರ್ನರ್ ಭೇಟಿಯಾಗಿ ರಿಸೈನ್ ಮಾಡಲಿದ್ದಾರೆ, ರಾಜೀನಾಮೆಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಇವತ್ತು ರಿಯಾಕ್ಷನ್ ಕೊಟ್ಟರು. ನಾಳೆ ಎಲ್ಲವನ್ನ ಮಾತನಾಡ್ತೀನಿ ಅಂತ ಹೇಳಿದ್ರಷ್ಟೇ. ಸಚಿವರ ಬ್ರೇಕ್ಫಾಸ್ಟ್ ಸಭೆ ನಂತರದಲ್ಲಿ ರಾಜೀನಾಮೆ ಕೊಡುವಂತಹ ಪ್ರಕ್ರಿಯೆ ಆಗತ್ತೆ. ಸಿಎಂ ನಿವಾಸದತ್ತ ಆಪ್ತ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಹಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಶುಕ್ರವಾರ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಬಹುತೇಕ ಆಯ್ಕೆ. ಶುಕ್ರವಾರ ಟೈಮ್ ಫಿಕ್ಸ್. ಅಜ್ಜಯ್ಯ ಹೇಳಿದ ದಿನಾಂಕ ಮತ್ತು ಸಮಯಕ್ಕೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ಸಿಎಂ ಆಗಿ. ದೆಹಲಿಯಲ್ಲೇ ಇನ್ನೂ ಇದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ. ವರಿಷ್ಠರಿಗೆ ಧನ್ಯವಾದವನ್ನ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ತಿಳಿಸ್ತಾ ಇದ್ದಾರೆ. ನಿರಂತರವಾದಂತಹ ಮ್ಯಾರಥಾನ್ ಮೀಟಿಂಗ್ಗಳು ನಿನ್ನೆ ದೆಹಲಿಯಲ್ಲಿ. ಸಿಎಂ ನಿವಾಸದತ್ತ ಹಲವು ಸಚಿವರುಗಳು, ಶಾಸಕರುಗಳು ದೌಡಾಯಿಸ್ತಾ ಇದ್ದಾರೆ. ಈಗ ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸಿಎಂ ನಿವಾಸದಲ್ಲಿ ಆಪ್ತ ಸಚಿವರು, ಶಾಸಕರಿಂದ ಸರಣಿ ಸಭೆಗಳಾಗ್ತಾ ಇದೆ. ಸಿಎಂ ಆಪ್ತ ಸಚಿವರು ಮತ್ತು ಶಾಸಕರಿಂದ, ಅದರಲ್ಲಿ ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ಜಮೀರ್ ಅಹಮದ್ ಸೇರಿ ಪ್ರಮುಖರು ಭಾಗಿಯಾಗಿದ್ದಾರೆ. ಹೈಕಮಾಂಡ್ ಮಟ್ಟದ ಚರ್ಚೆ ಆಗ್ತಾ ಇದೆ. ತಮ್ಮ ನಿರ್ಧಾರದ ವಿವರಣೆಗಳನ್ನ ಅಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳುವಂತೆ ಸಿಎಂಗೆ ಆಪ್ತ ಸಚಿವರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ, ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾಕಂದ್ರೆ ಕೆಲ ಕೆಲಸಗಳು ಇಲಾಖೆಯಲ್ಲಿ ಅನುದಾನದ ಆದೇಶಗಳ ಕ್ಲಿಯರ್ ಆಗುವುದು ಬಾಕಿ ಇದೆ. ಸೊ ಹಾಗಾಗಿ ಸಿಎಂ ಆಪ್ತ ಸಚಿವರುಗಳು ಕಸರತ್ತು ಮಾಡ್ತಾ ಇದ್ದಾರೆ. 1-2 ತಿಂಗಳ ಕಾಲಾವಕಾಶ ತೆಗೆದುಕೊಳ್ಳಿ ಅಂತ. ರಾಜೀನಾಮೆ ಕೊಡುವುದು ಖಡಾಖಂಡಿತ ಸತ್ಯ, ಅದು ನಿರ್ಧರಿತ. ಆದರೆ 1-2 ತಿಂಗಳು ಟೈಮ್ ತಗೊಳ್ಳಿ ಅಂತ. ಸಿಎಂ ರಾಜೀನಾಮೆ ನೀಡಿದರೆ ಹೊಸ ಸಂಪುಟ ರಚನೆ ಆಗಬೇಕು, ಸಂಪುಟ ವಿಸರ್ಜನೆ ಆಗುತ್ತೆ ಟೋಟಲಿ. ಅಲ್ಲಿವರೆಗೂ ಇಲಾಖೆಗಳ ಕೆಲಸಗಳು ಆಗೋದಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಕೆಲವು ಸಚಿವರುಗಳು, ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಚಿವರುಗಳು. ಸೊ ಹಾಗಾಗಿ ಸಿಎಂ ನಿವಾಸಕ್ಕೆ ಬಂದಿರುವಂತಹ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಒಂದಿಷ್ಟು ನಾಯಕರುಗಳು 1-2 ತಿಂಗಳು ಟೈಮ್ ತಗೊಳ್ಳಿ ಅಂದ್ರೆ ಅಲ್ಲಿಗೆ ರಾಜ್ಯಸಭಾ ಎಲೆಕ್ಷನ್ ಮುಗಿದ ನಂತರದಲ್ಲಿ ನೀವು ರಾಜೀನಾಮೆ ಕೊಡಬಹುದಲ್ವಾ, ಆ ಬಗ್ಗೆ ಮನವೊಲಿಕೆ ಮಾಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸಿಎಂ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಕ್ಲಿಯರ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ರಾಜೀನಾಮೆಗೆ ಮುಂದಾಗಿರುವುದು ಸಿಎಂ ಸಿದ್ದರಾಮಯ್ಯ. ಸೊ ಹೀಗಾಗಿ ಸಿಎಂ ನಡೆಯಿಂದ, ಸಿದ್ದರಾಮಯ್ಯನವರ ನಡೆಯಿಂದ ಕೆಲ ಆಪ್ತ ಸಚಿವರಿಗೂ ಕೂಡ ಟೆನ್ಷನ್ ಜಾಸ್ತಿ ಆಗಿದೆ. ಸಿಎಂ ರಾಜೀನಾಮೆ ನೀಡಿದರೆ ಹೊಸ ಸಂಪುಟ ರಚನೆ ಆಗಬೇಕಾಗತ್ತೆ. ರಾಜೀನಾಮೆ ನೀಡ್ತಾ ಇದ್ದಂಗೆ ಆ ಕ್ಷಣದಿಂದ ಸಂಪುಟ ವಿಸರ್ಜನೆ ಆಗತ್ತೆ. ಅಲ್ಲಿವರೆಗೂ ಮತ್ತೆ ಹೊಸ ಸಂಪುಟ ಆಗೋವರೆಗೂ, ರಚನೆ ಆಗೋವರೆಗೂ ಇಲಾಖೆಗಳ ಕೆಲಸಗಳು ಆಗುವುದಿಲ್ಲ. ಒಂದಿಷ್ಟು ಕೆಲಸಗಳು, ಆದೇಶಗಳನ್ನು ಮಾಡೋದು ಇದೆಲ್ಲ ಬಾಕಿ ಇದೆ. ಸೊ ಹಾಗಾಗಿ ಒಂದಿಷ್ಟು ನಾಯಕರುಗಳು ಚಿಂತೆ ಮಾಡ್ತಾ ಇದ್ದಾರೆ. 2 ತಿಂಗಳ ಟೈಮ್ ತಗೊಳ್ಳಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಹಲವು ನಾಯಕರುಗಳು ಈಗಾಗಲೇ ದಾಂಗುಡಿ ಇಡ್ತಾ ಇರುವಂಥದ್ದು ಕ್ಷಿಪ್ರಕ್ರಾಂತಿ ಆಗಿದೆ. ರಾಜಕಾರಣದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ದೆಹಲಿ ಸಭೆ ಬಗ್ಗೆ ಆಪ್ತರ ಜೊತೆ ಚರ್ಚೆಯನ್ನ ಮಾಡೋದು ಒಂದು ಕಡೆ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ. ನಾಳೆ ಎಲ್ಲವನ್ನ ಮಾತನಾಡ್ತೀನಿ, ಸದ್ಯಕ್ಕೆ ಏನು ಮಾತನಾಡ್ತಾ ಇದ್ದೀನಿ, ಇವತ್ತಿನ ಈ ಬೆಳವಣಿಗೆಗಳನ್ನ ಮಾತ್ರ ಬರೀರಿ, ನಾಳೆ ಎಲ್ಲ ಮಾತಾಡ್ತೀನಿ ಅಂತ ಹೇಳಿರೋದು. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಾಳೆಗೆ ಫಿಕ್ಸ್ ಆಗಿದೆ. ಸಚಿವರುಗಳಿಗೆ ಆಹ್ವಾನ ಕೂಡ ಈಗಾಗಲೇ ಹೋಗಿದೆ ಕ್ಯಾಬಿನೆಟ್ನ ಸಚಿವರುಗಳಿಗೆ. ಸೊ ಹಾಗಾಗಿ ನಾಳೆ ತೆಗೆದುಕೊಳ್ಳುವಂತಹ ನಿರ್ಧಾರ ಮತ್ತು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಸಚಿವರುಗಳು ಮನವಿ ಮಾಡಿಕೊಳ್ತಾ ಇರುವಂತಹ ಒಂದಿಷ್ಟು ಅಂಶಗಳು, ಅವರಿಡ್ತಾ ಇರುವಂತಹ ಒಂದಿಷ್ಟು
ಬೇಡಿಕೆಗಳು, ಮನವಿಗಳು, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ತಯಾರಿ ನಡುವೆ ಗ್ಯಾರಂಟಿಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಸಾಧನೆಯನ್ನ ನೆನಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೆದ ಬದ್ಧತೆ ನಮಗಿದೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೂ ತಲುಪಿಸಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಿಂದ ಕೋಟ್ಯಾಂತರ ಕುಟುಂಬಕ್ಕೆ ಆಹಾರ ಭದ್ರತೆಯನ್ನು ಕೊಟ್ಟಿದ್ದೇವೆ. ಇದುವರೆಗೂ ಅನ್ನಭಾಗ್ಯಕ್ಕೆ 18,897 ಕೋಟಿ ಹಣ ಖರ್ಚಾಗಿದೆ. 4.26 ಕೋಟಿ ಪಡಿತರದಾರರು 3 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯ 3 ವರ್ಷದ ಸಾಧನೆಗಳನ್ನ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ನೆನಪಿಸಿಕೊಂಡು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು ಕನ್ನಡಿಗರಿಗೆ ಸರ್ಕಾರದ ಸಾಧನೆ ಅರ್ಪಣೆ ಅಂತ ಬರೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಪೋಸ್ಟ್ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದಂತಹ ಪ್ರತಿ ಮಾತಿಗೂ ನಾವು ಬದ್ಧರಾಗಿ ನಡೆದುಕೊಂಡಿದ್ದೇವೆ. ಪ್ರತಿ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಯಾರು ಹಸಿವಿನಿಂದ ಮಲಗಬಾರದು ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಬಹುತೇಕ 4.25 ಕೋಟಿ ಜನ ಕನ್ನಡಿಗರು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಆ ಸಾರ್ಥಕ ಭಾವನೆ ನನಗಿದೆ, ನಮಗಿದೆ ಅಂತ ಬರೆದುಕೊಂಡಿದ್ದಾರೆ. 3 ವರ್ಷಗಳ ಗ್ಯಾರಂಟಿಯ ನೆನಪುಗಳನ್ನು ಮಾಡಿಕೊಂಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಎಲ್ಲವೂ ಫೈನಲ್ ಆಗಿದೆ, ಅಧಿಕೃತವಾಗಿ ಬರಬೇಕಷ್ಟೇ. ಎಲ್ಲವನ್ನ ಅಧಿಕೃತವಾಗಿ ವರಿಷ್ಠರೇ ಹೇಳ್ತಾರೆ. ಅಸಮಾಧಾನ, ಗೊಂದಲ ಎಲ್ಲವೂ ಬಗೆಹರಿಯುತ್ತೆ ಅಂತ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿಯಲ್ಲಿದ್ದಾರೆ. ಅಸಮಾಧಾನ ಏನಿದೆ, ಗೊಂದಲಗಳೇನಿದೆ ಎಲ್ಲ ಬಗೆಹರಿಯುತ್ತೆ. ನಾಳೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ದೆಹಲಿಯಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಬಹುತೇಕ ಎಲ್ಲವೂ ಕ್ಲಿಯರ್ ಆಗಿದೆ. ಅಸಮಾಧಾನ, ಒಳಗಿರುವಂತಹ ಗೊಂದಲ ಎಲ್ಲದಕ್ಕೂ ಉತ್ತರ ನಾಳೆ ಸಚಿವರುಗಳ ಬ್ರೇಕ್ಫಾಸ್ಟ್ ನಂತರದಲ್ಲಿ, ಆ ಮೀಟಿಂಗ್ ಆದ ನಂತರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ. ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ನೀವು ವೈಯಕ್ತಿಕವಾಗಿ ಸಿಎಂ ಜೊತೆ ಮಾತಾಡಿಲ್ವಾ ಸರ್? ಇಲ್ಲ, ಮಾತಾಡಿಲ್ಲ. ನಾವು ಇಲ್ಲೇ ಇದ್ದೀವಿ ಬೌಂಡ್ನಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದ್ರೆ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈಗ ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದ್ಮೇಲೆ ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತೀವಿ. ಸರ್, ಇದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಕೂಡ ತಮ್ಮ ಹೆಸರು ಬರ್ತಾ ಇದೆ, ಚಾಲ್ತಿಯಲ್ಲಿದೆ ಸರ್. ನೀವು ಈ ವಿಚಾರವಾಗಿ ಚರ್ಚೆ ಇದೆ ಆದ್ರೆ ನಮ್ಮ ಜೊತೆ ಯಾರು ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದ್ರೆ ನಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ನಮ್ಮ ಕಂಫರ್ಟೇಬಲ್ ಅನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ. ನಾಳೆ ಗೊತ್ತಾಗೋದಿಲ್ಲ. ನಾಳೆ ಬೆಳಗ್ಗೆ ಇಲ್ಲ ಇವೆಲ್ಲ ಅಸಮಾನ ಗೊಂದಲ ನಾಳೆ ಬ್ರೇಕ್ಫಾಸ್ಟ್ ನಲ್ಲಿ ಪರಿಹಾರ ಆಗುತ್ತೆ. ಅಲ್ಲಿಗೆ ವೇಟ್ ಮಾಡೋಣ. ಓಕೆ. ಕಾಂಗ್ರೆಸ್ನಲ್ಲಿನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಸಚಿವರುಗಳು ಏನಂತಾರೆ ನೋಡು. This is not the first time Chief Minister has called ministers for breakfast. This is not the first time. So many times he has called. No, ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜಿವಾಲಾ ಅವರು ಬರ್ತಾರೆ. ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೀಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬಹುದು. ಅದಕ್ಕೆ ಒಂದು ತೆರೆ ಬೀಳುತ್ತೆ. ನಿಶ್ಚಿತವಾಗಿಯೂ ಕೂಡ ಊಹಾಪೋಹ. ಕೆ.ಸಿ. ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ಅದಕ್ಕೆ ನೋಡಿ, ಸುರ್ಜೇವಾಲಾ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಅದೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಇವತ್ತು ಸರ್ ಬರ್ತಿರ್ಬೋದು. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಬರ್ತಿರ್ಬೋದು. ಹಾಗಾದ್ರೆ ಸರ್ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿದ್ರೆ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವರು ಏನ್ ಹೇಳಿದ್ದಾರೆ, ರಾಜ್ಯಸಭಾ ಮತ್ತು ಎಂಎಲ್ಸಿ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. ಎಂಪಿ ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್?
ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ CM ಅವ್ರು ಬಂದಿದ್ದಾರೆ, ನಾನು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ, ಆಮೇಲೆ ನೋಡೋಣ ಏನು. ನನಗೆ ಅಷ್ಟೊಂದು ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ವಿಲ್ ಗೋ ಅಂಡ್ ಸ್ಪೀಕ್ CM ಅವರು. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇನ್ವೈಟ್ ಮಾಡಿ. ಹೌದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ನಿಮಗೆ ಮಾಹಿತಿನ ಕೊಡಬೇಕು. ನಾಳೆ ಎಲ್ಲ ಹೋಗಿ ನೋಡಬೇಕಲ್ಲ. ಇದು ನಾನು ತುಂಬ ಚಿಕ್ಕವನಾಗ್ತೀನಿ. ಈ ನಿರ್ಧಾರಗಳಿಗೆಲ್ಲ ನಾವು ಯಾವತ್ತೂ ಕೂಡ ಫಸ್ಟಿಂದನೂ ನಿಮಗೆ ಹೇಳ್ಕೊಂಡು ಬಂದಿದ್ದೀವಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ಏನು ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಾವು ರಾಜ್ಯ ಮಟ್ಟದಲ್ಲಿದ್ದಾಗ ನಮಗೊಂದು ಲಿಮಿಟೇಷನ್ ಇರ್ತದೆ, ಒಬ್ಬರು ಸಚಿವರಾಗಿ ನಮಗೆ ಲಿಮಿಟೇಷನ್ ಇರ್ತದೆ. ಅಷ್ಟಕ್ಕೆ ಸೀಮಿತವಾಗಿರೋದು ಒಳ್ಳೆಯದು. ತುಂಬ ಸ್ಪೆಕ್ಯುಲೇಟ್ ಮಾಡಿ ಅದು ಇದು ಮಾತಾಡೋದ್ರ ಬದಲು ಕೊಟ್ಟಿರ್ತಕ್ಕಂಥ ಕೆಲಸ ಇನ್ನೊಂದು ಕಡೆಗೆ ಈ ಸಂದರ್ಭನ ಹೆಂಗೆ ನಿಭಾಯಿಸಬೇಕು, ಅವ್ರ ಜೊತೆಗೆ ಹೆಂಗಿರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತೀವಿ. ನಾನು ವೈಯಕ್ತಿಕವಾಗಿ CM ಅವ್ರನ್ನ ಯಾರನ್ನೂ ಇನ್ನೂ ಮಾತಾಡಿಲ್ಲ. ಸೊ ನಾವು ಹೋದ್ಮೇಲೆ ನನಗೆ ಗೊತ್ತಾಗ್ತದೆ, ಹೋದ್ಮೇಲೆ ಹೇಳೋಣ. ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ. ನಮಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನನಗಿನ್ನೂ ಮೆಸೇಜ್ ಇಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊಂತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೀವಿ. ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳೋಕ್ಕಾಗಲ್ಲ. ಇವೆಲ್ಲವಕ್ಕೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ, ನಾಳೆ ಬೆಳಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅವರು ಶಿಸ್ತನ ಸಿಪಾಯಿ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಶಿವರಾಜ್ ತಂಗಡಗಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನನಗೆ ಆಹ್ವಾನ ಬಂದಿದೆ ಅಂತ ಹೇಳಿದ್ದಾರೆ ಸಚಿವ ತಂಗಡಗಿ. ದೆಹಲಿಯಲ್ಲಿದ್ದರು, ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ನಿಯೋಜನೆ ಆಗಿದೆ, ಅದಕ್ಕೆ ನನಗೆ ಅಧಿಕೃತವಾಗಿ CM ನಿವಾಸದಿಂದ ಆಹ್ವಾನ ಬಂದಿದೆ ಅಂತ ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತಂಗಡಗಿ ಮಾತನಾಡಿದ್ದಾರೆ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ CM ಕಚೇರಿಯಿಂದ ನನಗೆ ಕರೆ ಬಂದಿದೆ. CM ರಾಜೀನಾಮೆ ವಿಚಾರದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಮಾತ್ರ ಆಗ್ತಾ ಇದೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ತಂಗಡಗಿ ಕೊಟ್ಟಂತ ಹೇಳಿಕೆ ಇದು. ಈಗ ಮುಖ್ಯಮಂತ್ರಿಗಳು ಆಫೀಸಿಂದ ನನ್ನ ಆಫೀಸಿಗೆ ಮೆಸೇಜ್ ಬಂದಿದೆ. ನಾಳೆಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ. ಇವತ್ತು ಸಂಜೆ ಆಗಲಿ ನಾಳೆ ಆಗಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದರು? ಚರ್ಚೆ ನಡೀತಿದೆ. ಚರ್ಚೆ ಅಷ್ಟೇ, ಅದು ಚರ್ಚೆ. ಅದು ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ, ನನಗೂ ಗೊತ್ತಿಲ್ಲ. ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಅನ್ನೋದು ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಸರ್ ಅದ್ರ ಬಗ್ಗೆ ನನಗೆ ಅದನ್ನ ಬಗ್ಗೆ ಏನೇ ನಿರ್ಧಾರಗಳು ಮತ್ತೊಂದು ಎಲ್ಲದೂ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದು. ನಾವು ಆ ವಿಚಾರವನ್ನು ಚರ್ಚೆ ಮಾಡೋಂಥ ಪ್ರಶ್ನೆ ಇಲ್ಲ. ನಾಳೆಂತೂ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ನನಗೆ ಬರೋಕ್ಕೆ ಹೇಳಿದ್ದಾರೆ. ನಾನು ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ. ಈಗ ಮುಖ್ಯಮಂತ್ರಿಗಳು ಆಫೀಸಿಂದ ನನ್ನ ಆಫೀಸಿಗೆ ಮೆಸೇಜ್ ಬಂದಿದೆ. CM ಸಿದ್ದರಾಮಯ್ಯ ಭೇಟಿ ಬಳಿಕ ಸಚಿವ HK ಪಾಟೀಲ್ ಮಾಧ್ಯಮಗಳಲ್ಲಿ ಬಂದ ಸುದ್ದಿ ನೋಡಿ CM ಭೇಟಿಯನ್ನ ಮಾಡಿದ್ವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿಯೇ ನಮಗೂ ಒಂದು ರೀತಿಯ ಕಳವಳ ಇತ್ತು. ಆ ಬಗ್ಗೆ ಮಾತಾಡಲು CM ಸಿದ್ದರಾಮಯ್ಯ ಭೇಟಿ ಮಾಡಿದ್ದೇವೆ. ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿಗಳನ್ನು ನೋಡಿ ನಾವು CM ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿದ್ವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ನಮಗೂ ಒಂದು ಕಳವಳ ಇತ್ತು, ಹಾಗಾಗಿ ಮಾತಾಡೋಕೆ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಕಳಕಳಿ ಮನವಿಯನ್ನ CM ಮುಂದೆ ಹೇಳಿದ್ದೇವೆ. CM ಮೌನವಾಗಿದ್ರು, ಏನು ಮಾತಾಡ್ತಿಲ್ಲ ಅಂತ HK ಪಾಟೀಲ್ CM ಭೇಟಿಯ ನಂತರದಲ್ಲಿ ಕೊಟ್ಟಂತ ಹೇಳಿಕೆ. CM ಸಿದ್ದರಾಮಯ್ಯನವರು ಮೌನವಾಗಿದ್ರು, ನಾವೇನೇ ಮಾತನಾಡಿದ್ರು ಅವರು ಏನೂ ಮಾತಾಡಲಿಲ್ಲ, ರಿಯಾಕ್ಷನ್ ಕೊಟ್ಟಿಲ್ಲ ಅಂತ HK ಪಾಟೀಲ್ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ಭೇಟಿಯಾಗೋದಕ್ಕೆ ಬಂದಿದ್ವಿ. ಪತ್ರಿಕೆಯಲ್ಲಿ ಇವತ್ತು ಮುಂಜಾನೆ ಬಂದಿರತಕ್ಕಂಥ ಸುದ್ದಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವಂಥ ಸುದ್ದಿ ಎಲ್ಲ ಹಿನ್ನೆಲೆ ಒಳಗೆ ಸಹಜವಾಗಿ ನಮಗೂ ಒಂದು ರೀತಿ ಕಳವಳ ಇರ್ತದೆ. ಅದ್ರ ಬಗ್ಗೆ ಮಾತಾಡೋದಕ್ಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ವಿ. ನಮ್ಮ ಕಳಕಳಿಯನ್ನು, ನಮ್ಮ ಕನ್ಸರ್ನನ್ನು ನಾವು ವ್ಯಕ್ತ ಮಾಡಿದ್ವಿ. ಮುಖ್ಯಮಂತ್ರಿಗಳು
ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ನೂತನ ಸಿಎಂ ಆಯ್ಕೆ ಸಂಖ್ಯಾಬಲದ ಮೇಲೆ ತೀರ್ಮಾನ ಆಗಲಿ, ಯಾರಿಗೆ ಎಷ್ಟು ಶಾಸಕರ ಸಂಖ್ಯೆ ಇದೆ ಅಂತ ನಿರ್ಣಯ ಮಾಡಲಿ. ಸಭೆಯಲ್ಲಿ ಶಾಸಕರ ಬಲಾಬಲ ಆಧರಿಸಿ ತೀರ್ಮಾನವನ್ನ ಮಾಡಬೇಕು. ಶಾಸಕರ ಬಲಾಬಲ ಹೇಗಿರುತ್ತೆ ಅದನ್ನ ಆಧರಿಸಿ ತೀರ್ಮಾನವನ್ನ ಮಾಡಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಎಣಿಕೆ ಕೆಲಸ ಆಗಲಿ. ಶಾಸಕರು ಸಚಿವರಿಂದ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ರೀತಿಯಾದಂಥ ಒತ್ತಡಗಳನ್ನು ಹಾಕಲಾಗ್ತಾ ಇದೆ. ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದು ಬೇಡ, ಶಾಸಕರ ಸಂಖ್ಯೆ ಆಧರಿಸಿಯೇ ಸಿಎಂ ಸ್ಥಾನದ ತೀರ್ಮಾನ ಆಗಲಿ. ನಿಮ್ಮ ಜೊತೆಗೆ ನಾವಿರ್ತೇವೆ, ಉಸ್ತುವಾರಿಗಳಿಗೂ ನಾವು ಹೇಳ್ತೀವಿ. ಶಾಸಕರ ಸಂಖ್ಯೆ, ಶಾಸಕರ ಬೆಂಬಲ ಯಾರ ಪರವಾಗಿದೆ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಿ, ಶಾಸಕರ ಎಣಿಕೆ ಆಗಲಿ ಅಂತ ಆಪ್ತ ಸಚಿವರುಗಳು, ಶಾಸಕರುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಸುಮ್ಮನೆ ಕುಳಿತುಕೊಂಡಿದ್ದಾರಷ್ಟೆ. ಹೈಕಮಾಂಡ್ ಹೇಳಿತು ಅಂದ ತಕ್ಷಣ ರಾಜೀನಾಮೆ ಕೊಡೋದು ಬೇಡ, ಸಚಿವರು ಶಾಸಕರು ಈ ರೀತಿಯಾಗಿ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ, ಕ್ಲಿಯರ್ ಮೈಂಡ್ ಅಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಒಂದು ಕಡೆ ಎಕ್ಸ್ ನಲ್ಲಿ ಪೋಸ್ಟ್ ಹಾಕ್ತಾರೆ, ನಾಳೆ ಸಚಿವರುಗಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಸೊ ನಾಳೆ ಎಲ್ಲಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ನಾಯಕರುಗಳು ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು ಸಹಜ. ಬಟ್ ಸಿಎಂ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮ್ನಲ್ಲಿ. ಬಹುಶಃ ನೀವು ಹೇಳಿದ ಮಾತು ಸತ್ಯ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಪೂರಕವಾಗಿಯೇ ಆಲೋಚನೆ ಮಾಡಿ ಸಿದ್ಧತೆ ಮಾಡ್ಕೊಂಡಿದ್ರು ಅನಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯವರು ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಬಹುಶಃ ನಾಳೆ ಏನು ಸಚಿವರುಗಳು ಮತ್ತು ಶಾಸಕರ ಉಪಹಾರ ಕೂಟ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಅಧಿಕೃತವಾಗಿ ತಮ್ಮ ನಡೆಯನ್ನು ಘೋಷಣೆ ಮಾಡಿದ ಬಳಿಕವಾಗಿ ರಾಜ್ಯದ ಜನರಿಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯದ ಜನರಿಗೂ ಕೂಡ ಒಂದು ಸಂದೇಶವನ್ನು ಕೊಡುವಂಥದ್ದು ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳ ಆ ನಡೆ, ಸದ್ಯಕ್ಕಿರುವಂಥ ನಡೆ ಅತ್ಯಂತ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಅರುಣ್, ಯಾವಾಗ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆಗೆ ಸೂಚನೆ ಕೊಟ್ಟರು, ಅದಾದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯರು ತಮ್ಮ ಆಪ್ತ ಸಚಿವರುಗಳ ಜೊತೆಗೆ ದೆಹಲಿಯಿಂದ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಬಂದ ಬಳಿಕವಾಗಿ ಇವತ್ತು ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಒಂದರಲ್ಲಿ ಭಾಗವಹಿಸಿದರು. ಅದಾದ ನಂತರವಾಗಿ ತಮ್ಮ ಕಾವೇರಿ ನಿವಾಸದಲ್ಲಿ ಇದ್ದಾರೆ. ಮತ್ತೆ ಕಾವೇರಿ ನಿವಾಸಕ್ಕೆ ಈಗ ಮಾಧ್ಯಮಗಳಲ್ಲಿ ಯಾವಾಗ ಈ ರೀತಿಯಿಂದ ಸುದ್ದಿ ಅಂದರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೊಂದು ವಿಚಾರ ಚರ್ಚೆ ಆದ ಕೂಡಲೇ ಆತಂಕದಿಂದನೇ, ಅಂದರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇಷ್ಟು ವರ್ಷಗಳ ಕಾಲ ಯಾರೆಲ್ಲ ಶಾಸಕರು ಸಚಿವರುಗಳೆಲ್ಲ ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಗೆ ಬಂದು ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಸತತ 1.5-3 ಗಂಟೆಗಳ ಕಾಲ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತು ಶಾಸಕರು ಮತ್ತು ಸಚಿವರ ಜೊತೆಗೆ ಬಂದಂಥ 30ಕ್ಕೂ ಹೆಚ್ಚು ಜನ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಶಾಸಕರು ಏನೆಲ್ಲ ಹೇಳಿದ್ದಾರೆ ಆ ಹೇಳಿಕೆಗೆಲ್ಲದಕ್ಕೂ ಕೂಡ ಇಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯರು ಮೌನಕ್ಕೆ ಶರಣಾಗೋದ್ರ ಮುಖಾಂತರವಾಗಿ ಯಾವುದಕ್ಕೂ ಕೂಡ ಮಾತಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಇಲ್ಲ ಒಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ನಾವು ಬದ್ಧ ಆಗಿರಬೇಕು. ಈಗಾಗಲೇ ರಾಹುಲ್ ಗಾಂಧಿ ಅವರ ಮಾತಿನಂತೆ ನಾನು ನಡೀತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ರು. ಈಗ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋ ಮನಸ್ಥಿತಿಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿರ್ತಕ್ಕಂಥ ಶಾಸಕರ ಸಚಿವರುಗಳು ಈ ಒಂದು ನಿರ್ಧಾರವನ್ನು ಸುತಾರಾಮ್ ಒಪ್ತಾ ಇಲ್ಲ. ನೀವು 2028ರವರೆಗೂ ಕೂಡ ನೀವು ಅಧಿಕಾರದಲ್ಲಿ ಮುಂದುವರಬೇಕು. ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ನಿಮ್ಮಿಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ಅನ್ನೋದು ಕಾರಣಕ್ಕೋಸ್ಕರವಾಗಿ ನೀವು ಅದು ಹೇಗೆ ಒಪ್ಕೊಂಡ್ರಿ? ಶಾಸಕರ ಬೆಂಬಲವನ್ನು ಪರಿಗಣಿಸಿ ಶಾಸಕರ ತಲೆ ಎಣಿಕೆ ಮಾಡಲಿ ಮತ್ತು ಶಾಸಕರ ಸಹಿ ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ನಾವು ರಾಜ್ಯಕ್ಕೆ ಬರ್ತಾ ಇರುವಂಥ ಒಂದು ಕಾಂಗ್ರೆಸ್ ಉತ್ಸವಗಳು ಕೂಡ ನಾವು ಮನವರಿಕೆ ಮಾಡ್ಕೊಡ್ತೀವಿ, ಮನವಿಯನ್ನು ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಡ್ಬೇಡಿ, ನಿಮ್ಮ ಜೊತೆಗೆ ನಾವಿರ್ತೀವಿ ಅನ್ನೋ ಮಾತನ್ನು ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ, ಅಂದರೆ ಒಂದು ರೀತಿ ಭಾವನಾತ್ಮಕವಾಗಿ ಶಾಸಕರು ಮತ್ತು ಸಚಿವರುಗಳು ಸಿಎಂ ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಅಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬದಲಾಗಿ ಒಂದು ರೀತಿ ಮೌನಕ್ಕೆ ಶರಣಾಗೋದ್ರ ಮುಖಾಂತರವಾಗಿ ಸಹಿ ಸಂಗ್ರಹ ಮಾಡೋದು ಯಾವುದಕ್ಕೂ ಕೂಡ ಬೇಡ, ನಿಮ್ಮ ಏನೇ ಒತ್ತಡ ಮತ್ತು ಅಭಿಪ್ರಾಯ ಏನಿದೆ ಅದ್ರ ಬಗ್ಗೆ ನಾಳೆ ತೀರ್ಮಾನ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದರೆ ವಿನಃ ಯಾವುದೇ
ಕಾರಣಕ್ಕೂ ಕೂಡ ಈ ರೀತಿ ಮಾಡಿ ಆ ರೀತಿ ಮಾಡಿ ಅನ್ನೋ ಮಾತನ್ನ CM ಸಿದ್ದರಾಮಯ್ಯ ಹೇಳಿಲ್ಲ. ಅಂದರೆ ರಾಜಕೀಯ ಕೊನೆಗಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ಗೌರವಯುತವಾಗಿ ಅವರು ರಾಜಕೀಯ ನಿವೃತ್ತಿ ಹೊಂದುವಂಥದ್ದು ಇಲ್ಲ ಒಂದು ಕಡೆ ನಡೆಯನ್ನು ತೋರಿದ್ದಾರೆ ಅನ್ನೋದು. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಈಗ ಶಾಸಕರು ಮತ್ತು ಸಚಿವರ ಒತ್ತಡ ಈ ರೀತಿಯಾಗಿ ಬಂದರೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಅಂತಿಮವಾಗಿ ರಾಜೀನಾಮೆ ಸಲ್ಲಿಕೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿಯೇ ನಾಳೆ 9 ಗಂಟೆಗೆ ತಮ್ಮ ನಿವಾಸ ಕಾವೇರಿ ನಿವಾಸದಲ್ಲಿ ಶಾಸಕರು ಮತ್ತು ಸಚಿವರುಗಳಿಗೆ ಉಪಹಾರದ ಕೂಟನ್ನು ಕೂಡ ಈಗಾಗಲೇ ಆಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಅರುಣ್ ಈಗಾಗಲೇ ಕಾವೇರಿ ನಿವಾಸದಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾಳೆ DCM DK ಶಿವಕುಮಾರ್ ನೇರವಾಗಿ ದೆಹಲಿಯಿಂದ ಬಂದು ಮುಖ್ಯಮಂತ್ರಿಗಳ ನಿವಾಸಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ. ಅದಾದ ನಂತರವಾಗಿ ಉಪಹಾರ ಕೂಟದಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು ಏನು ಚರ್ಚೆಯನ್ನು ಮಾಡಿದರು ಮತ್ತು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಟ್ಟರು ಆ ಒಂದು ವಿಚಾರವನ್ನು ಸಂಪುಟದ ಬಹುತೇಕ ಸಚಿವರಿಗೆ ಮತ್ತು ಶಾಸಕರಿಗೆ ತಿಳಿಯಪಡಿಸೋದರ ನಂತರವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮತ್ತು ರಾಜ್ಯದ ಜನರಿಗೂ ಕೂಡ ನಾನು ಇಷ್ಟು ದಿನಗಳ ಕಾಲ ಕೆಲಸ ಮಾಡೋದಕ್ಕೆ ಧನ್ಯವಾದವನ್ನು ರಾಜ್ಯದ ಜನರಿಗೆ ಅರ್ಪಿಸಿದ ಬಳಿಕವಾಗಿ ಸೀದಾ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು 10:30 ಅಥವಾ 11 ಗಂಟೆ ಸುಮಾರಿಗೆ ಗವರ್ನರ್ ಭೇಟಿ ಮಾಡಿ ಅಂತಿಮವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಈ ಒಂದು ನಡೆಯನ್ನು ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಬಹಳಷ್ಟು ಶಾಸಕರು ಒತ್ತಡವನ್ನು ಆಗ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಸಹಜವಾಗಿಯೇ 2028ರವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಶಾಸಕರು ಸಚಿವರು ಕೂಡ ಇದ್ರು, ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರು, ಮತ್ತೊಂದು ಕಡೆ ಸಚಿವರಿಗೂ ಕೂಡ ಕೆಲಸವನ್ನು ಮಾಡ್ತಿದ್ರು. ಈಗ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟದೇ ಆದಲ್ಲಿ ತಮ್ಮ ಮಂತ್ರಿ ಸ್ಥಾನನೂ ಕೂಡ ಹೋಗುತ್ತೆ. ಮತ್ತೊಂದು ಕಡೆ ತಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಆದೇಶಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅನುದಾನ ವಿಚಾರಗಳೆಲ್ಲವೂ ಕೂಡ ತಡೆಯಾಗುತ್ತೆ ಮತ್ತು ನಿಲ್ಲುತ್ತೆ. ಹಾಗಾಗಿನೇ ಈಗ ಸಚಿವರುಗಳು ಮತ್ತು ಶಾಸಕರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಆತಂಕಗೊಂಡಿರುವಂಥದ್ದು. ಹಾಗಾಗಿನೇ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಂಡು ನೀವು ಮುಂದುವರಿರಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಶಾಸಕರ ಸಚಿವರುಗಳ ಮಾತಿಗೆ ಹೋಗ್ತಾ ಇಲ್ಲ. ಇದರ ನಡುವೆ ವಿಶೇಷವಾಗಿ ಅರುಣ್ ಈಗಾಗಲೇ ಏನು ಹಿಂದುಳಿದ ವರ್ಗದ ಆಯೋಗದಿಂದಾಗಿ ಎಲ್ಲ ಒಂದು ಕಡೆಗೆ ಈಗಾಗಲೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ಕೂಡ ಮರು ಸಮೀಕ್ಷೆಯನ್ನು ರಾಜ್ಯಾದ್ಯಂತ ಮಾಡಲಾಗಿದೆ 2ನೇ ಬಾರಿಗೆ. ಈಗ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಸಿನ ಯೋಜನೆ ಅಂತ ಹೇಳ್ಬೋದು. ಆ ಒಂದು ಯೋಜನೆ ಈಗಾಗಲೇ ಸಂಜೆ 5 ಗಂಟೆಗೂ ಕೂಡ ಆ ಒಂದು ವರದಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಒಂದು ಟೀಕೆಗೆ ಗುರಿಯಾಗದಿರುತ್ತಂತ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ನಡೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ತೋರಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಎಲ್ಲ ಡೀಟೇಲ್ಸ್. ವೆಲ್ಕಮ್ ಬ್ಯಾಕ್. ಬೆಂಗಳೂರು ನಿವಾಸಕ್ಕೆ ವಾಪಸ್ ಆಗಿದ್ದಾರೆ DK ಸುರೇಶ್. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡೋಕೆ DK ಸುರೇಶ್ ನಿರಾಕರಿಸಿದ್ರು. ಜಸ್ಟ್ ಅವರು ಹೇಳಿ ಹೋಗಿದ್ದು ಎಲ್ಲರಿಗೂ ಥ್ಯಾಂಕ್ ಯು, ನಾನೇನು ಮಾತನಾಡಲ್ಲ ಅಂತ ಹೇಳಿದ್ದಷ್ಟೇ. ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡೋಕೆ DK ಸುರೇಶ್ ನಿರಾಕರಿಸಿದ್ದಾರೆ. ಇಲ್ಲಿವರೆಗೂ ಅವರ ಸಹೋದರ DK ಶಿವಕುಮಾರ್ ಅವರ ಜೊತೆಯಲ್ಲೇ ದೆಹಲಿಯಲ್ಲಿದ್ದರು. ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. CM ಆಗುವ ಬಗ್ಗೆ DK ಸುರೇಶ್ ಮೌನ ವಹಿಸಿದ್ದಾರೆ. DK ಶಿವಕುಮಾರ್ ನಿವಾಸದ ಬಳಿ ಮನೆ ಮಾಡಿದ ಸಂಭ್ರಮ. ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಸಿಹಿ ಹಂಚಿ ರಾಜ್ಯದಾದ್ಯಂತ ಕೆಲವು ಕಡೆಗಳಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಈಗಾಗಲೇ. ಮತ್ತೊಂದು ಕಡೆ DK ಸುರೇಶ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಮಾಧ್ಯಮಗಳು ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ರಿಯಾಕ್ಷನ್ ಕೊಡೋಕೆ ನಿರಾಕರಿಸಿದ್ದಾರೆ. ಇನ್ನು ದೆಹಲಿಯಿಂದ ಒಬ್ಬರೇ DK ಶಿವಕುಮಾರ್ ಅವರ ಆಪ್ತರು ವಾಪಸ್ ಆಗ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಮಾತನಾಡಿದ್ದಾರೆ. ನಮ್ಮದು ಶಿಸ್ತಿನ ಪಕ್ಷ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುತ್ತೇವೆ. ಹೈಕಮಾಂಡ್ ಸೂಚನೆ ಪಾಲನೆ ಮಾಡುವ ಕಟ್ಟಾಳು ನಾವು. ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತವೆ, ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ನನ್ನ ದೆಹಲಿಯಲ್ಲಿ ಸುದೀರ್ಘವಾದ ಚರ್ಚೆ ಆಗಿದೆ ಅಂತ ಮಾತನಾಡಿದ್ದಾರೆ ಡಾಕ್ಟರ್ ರಂಗನಾಥ್ ಅವರು. ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತಾರೆ, ಕಾದ್ ನೋಡೋಣ. ಎಲ್ಲಿ ತಡ ಮಾಡಿದ್ದಾರೆ? ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅವತ್ತಿಂದನೂ ಹೇಳ್ತಾ ಇದೀವಲ್ಲ. ನಾನು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನನಗೆ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಿನ್ನೆಯಿಂದ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಯಾವುದೇ ಮಾಧ್ಯಮಗಳು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಒಳ್ಳೇದಲ್ವಾ? ನನ್ಗೆ ಅದ್ರ ನಮ್ನೇನು ಇನ್ವೈಟ್ ಇಲ್ಲ, ಅಲ್ಲಿ ನಮ್ಗೆ ಕರೆದಿಲ್ಲ. ಸೊ ಅದ್ರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತಾರೆ, ಕಾದ್ ನೋಡೋಣ. ಎಲ್ಲಿ ತಡ ಮಾಡಿದ್ದಾರೆ? ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅವತ್ತಿಂದನೂ ಹೇಳ್ತಾ ಇದೀವಲ್ಲ. ನಾನು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನನಗೆ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಿನ್ನೆಯಿಂದ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಯಾವುದೇ ಮಾಧ್ಯಮಗಳು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಒಳ್ಳೇದಲ್ವಾ?
ನನ್ಗೆ ಅದ್ರ ನಮ್ನೇನು ಇನ್ವೈಟ್ ಇಲ್ಲ ಅಲ್ಲಿ. ಏನು ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂಥ ಸಭೆ ನಡೆದು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನು ಚರ್ಚೆ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಅದನ್ನೆಲ್ಲ ತಮಗೆಲ್ಲ ತಿಳಿಸ್ತಾರೆ. ತಮಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ಸಭೆ ಒಳಗಡೆ ಏನು ನಡೀತು ಅಂತ ಏನು ಹೇಳಿಲ್ಲ. ನೆನ್ನೆ ಹೊರಗಡೆ ಬಂದು ಅವರೇ ಹೇಳಿದ್ರಲ್ಲ ರಾಜ್ಯಸಭೆದು ವಿಧಾನ ಪರಿಷತ್ ಚುನಾವಣೆದು ಅಂತ. ಅದ್ರ ಆಚೆಗೆ ನಮ್ಗೇನು ಮಾಹಿತಿ ಇಲ್ಲ. ಸಭೆಯಲ್ಲಿ ನಾವು ಇರ್ಲಿಲ್ವಲ್ಲ, ದೊಡ್ಡವ್ರ ಸಭೆಯಲ್ಲಿ ನಾವೆಲ್ಲ ಇರೋಕ್ಕಾಗ್ತದ? ದೊಡ್ಡವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇನ್ನು ಮತ್ತೊಂದು ಕಡೆ ಬೆಂಗಳೂರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿ ಅಂತಿಮ ಆಗುವಂತಹ ಚರ್ಚೆ ಆಗ್ತಾ ಇದೆ. ವರದಿಗೆ ಅಂತಿಮ ಮುದ್ರೆ ಹಾಕಿದ ಬಳಿಕ ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಈ ಸಭೆ ಕೂಡ ಜಾತಿ ಜನಗಣತಿ ವರದಿಗೆ ಅಂತಿಮ ಮುದ್ರೆ ಹಾಕಿದ ನಂತರದಲ್ಲಿ ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. ರಾಜೀನಾಮೆಗೂ ಮುನ್ನ ವರದಿ ಅಂಗೀಕಾರಕ್ಕೆ ಸಿಎಂ ಚಿಂತನೆ ಮಾಡ್ತಾ ಇದ್ದಾರೆ. ಇದೊಂದು ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಇವತ್ತೇ ವರದಿಗೆ ಸಹಿ ಹಾಕಲು ಸಿದ್ದರಾಮಯ್ಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜಾತಿ ಜನಗಣತಿ ವರದಿ ವಿಚಾರವೂ ಕೂಡ ಸದ್ಯಕ್ಕೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಾಟೀಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಾಟೀಲ್ರೇ, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ. ಇದರ ಒಳಗೆ ಇದೊಂದು ಲಾಸ್ಟ್ ಕೆಲಸ ಮಾಡಿ ಮುಗಿಸ್ಬಿಡೋಣ, ಇದೊಂದು ದಾಖಲೆ ನನ್ನ ಹೆಸರಿಗೆ ಇರಲಿ ಅನ್ನುವಂಥ ನಿರ್ಧಾರಕ್ಕೆ ಈ ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ನಿರ್ಧಾರ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಖಂಡಿತವಾಗಿ ಉಗರ್ ಜಾತಿ ಸಮೀಕ್ಷೆ ವರದಿಯನ್ನು ಪಡಿಲೇಬೇಕಾದಂಥ ಅನಿವಾರ್ಯತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಎದುರಾಗಿರ್ತಕ್ಕಂಥದ್ದು. 2013ರಿಂದ 18ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂತರಾಜ್ ಆಯೋಗದಿಂದ ಜಾತಿ ಸಮೀಕ್ಷೆಯನ್ನು ಮಾಡಿದರು. ಆದರೆ ಆ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುವ ಪ್ರಕಾರ 2018ಕ್ಕೆ ಅದು ರೆಡಿ ಆಗಲಿಲ್ಲ. ನಂತರ 2019ಕ್ಕೆ ಅದು ಸಿದ್ಧವಾಯಿತು. ನಂತರ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ HD ಕುಮಾರಸ್ವಾಮಿ ಅವರಿಗೆ ವರದಿಯನ್ನು ಕೊಡಲಿಕ್ಕೆ ಹೋದರು. ಆದರೆ ಕುಮಾರಸ್ವಾಮಿ ಆ ವರದಿಯನ್ನು ಸ್ವೀಕರಿಸಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ನಂತರ ಬಂದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರವು ಕೂಡ ಆ ವರದಿಯನ್ನು ಸ್ವೀಕರಿಸಲಿಲ್ಲ. ಹಾಗಾಗಿ ಆ ವರದಿಗೆ 10 ವರ್ಷ ಆಗಿದ್ದರಿಂದ ಮತ್ತೆ ಹೊಸ ವರದಿಯನ್ನು ಮಾಡಬೇಕಾಗಿತ್ತು. ಮತ್ತು ನಂತರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ವರದಿಯನ್ನು ಒಪ್ಪಲಿಕ್ಕೆ ಸಿದ್ಧರಾಗಲಿಲ್ಲ. ಆದರೆ ಎಲ್ಲೊಂದು ಕಡೆ ಜಾತಿ ಸಮೀಕ್ಷೆ ವರದಿಗೆ ಸಂಬಂಧಪಟ್ಟ ಅವತ್ತಿನ ಸಂದರ್ಭದಲ್ಲಿ ಮೇಲ್ಜಾತಿ ಅಂತೇಳಿ ಕರೆಸಿಕೊಳ್ತಕ್ಕಂಥ ಸಮಾಜದ ಅನೇಕ ಮುಖಂಡರುಗಳು ವಿರೋಧ ವ್ಯಕ್ತಪಡಿಸಿದರು. ಶಾಮನೂರು ಶಿವಶಂಕರಪ್ಪನವರಿಂದ ಹಿಡಿದು DK ಶಿವಕುಮಾರ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ನಂತರ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಮತ್ತೆ ಮರು ಜಾತಿ ಸಮೀಕ್ಷೆ ಮಾಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿತು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಆಯೋಗದ ಮುಖಾಂತರ ಮತ್ತೆ ಜಾತಿ ಸಮೀಕ್ಷೆ ವರದಿಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಕಳೆದ 6 ತಿಂಗಳಲ್ಲಿ ಕೂಡ ವರದಿ ರೆಡಿ ಆಗ್ತಿರ್ತಕ್ಕಂಥದ್ದು. ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮಧುಸೂದನ್ ಜಿ ನಾಯಕ್ರವರು ಹೇಳುವ ಪ್ರಕಾರ ವರದಿ 6 ತಿಂಗಳಲ್ಲಿ ಕೂಡ ನಾವು ಸಿದ್ಧಪಡಿಸಿಕೊಂಡಿದ್ದೀವಿ, ಇವತ್ತು ಅಂತಿಮ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಜಾತಿ ಸಮೀಕ್ಷೆ ವರದಿಯನ್ನು ಪಡೀಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ನಾಯಕರ ಕೆಂಗಣಿಗೆ ಗುರಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತೇಳಿ ಪ್ರತಿ ಬಾರಿ ಕೂಡ ಜಾತಿ ಸಮೀಕ್ಷೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರ್ಚಿ ಉಳಿಸಿಕೊಳ್ಳುವ ಅಸ್ತ್ರ ಆಗಿತ್ತು ಮತ್ತು ರಾಜಕೀಯ ಅಸ್ತ್ರ ಆಗಿತ್ತು ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು. ಪ್ರತಿ ಬಾರಿ ಕೂಡ ಜಾತಿ ಸಮೀಕ್ಷೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ತಾರೆ ಮತ್ತು ಮಾಡಿಕೊಂಡಿದ್ರು ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಇದೀಗ ತಾವೇ ಮಾಡಿಸಿದಂಥ ವರದಿಯನ್ನು, ಸಮೀಕ್ಷೆಯ ವರದಿಯನ್ನು ತಾವೇ ಸ್ವೀಕರಿಸ್ತಾ ಇದ್ದರೆ ಎಲ್ಲೊಂದು ಕಡೆ ಇದರಲ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಇಚ್ಛಾಶಕ್ತಿಯ ಕೊರತೆ ಇತ್ತು ಮತ್ತು ಈ ರಾಜ್ಯದ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರ ಮೇಲೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಕೇವಲ ಬರೀ ನಾಟಕಕ್ಕಷ್ಟೇ ಅವರ ಮೇಲಿನ ಪ್ರೀತಿ ಮತ್ತು ಕಾಳಜಿ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ತಡರಾತ್ರಿ ಜಿ ಮಧುಸೂದನ್ ನಾಯಕ್ರವರಿಗೆ ಕರೆ ಮಾಡಿ ವರದಿಯನ್ನು ಕೊಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ವರದಿ ಅಂತಿಮ ವರದಿಯನ್ನು ಇವತ್ತು ಸಂಜೆ 4 ಅಥವಾ 5 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ವರದಿಯನ್ನು ಸ್ವೀಕಾರ ಮಾಡುವಂಥದ್ದು. ಆ ಮುಖಾಂತರ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅಂಗೀಕಾರ ಮಾಡಿ ವರದಿಯನ್ನು ಎಲ್ಲೊಂದು ಕಡೆ ಬಿಡುಗಡೆ ಮಾಡುವಂತೆ ಆಗ್ರಹ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಜಾತಿ ಸಮೀಕ್ಷೆ ಅನ್ನೋದು ಮಾಜಿ ಆದರೂ ಕೂಡ ಅದೊಂದು ರಾಜಕೀಯ ಅಸ್ತ್ರ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಉಗಾರ್. ಥ್ಯಾಂಕ್ ಯು ಪಾಟೀಲ್ ರೇ ಎಲ್ಲ ಡೀಟೇಲ್ಸ್ಗೆ.